ಓಂ ರಾಜ್ ಯೋಗಾಮೃತ ಚಾನಲ್ಗೆ ಸ್ವಾಗತ. ನಾನು ರಾಜು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವ ರೋಗಗಳಿಗೆ ಯಾವ್ಯಾವ ಆಸನ ಮಾಡಬೇಕು, ಯಾವ್ಯಾವ ಪ್ರಾಣಾಯಾಮಗಳನ್ನು ಮಾಡಬೇಕು ಎಂಬುದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ಸ್ನೇಹಿತರೆ, ಇವತ್ತಿನ ರೋಗ ಬಂದ್ಬಿಟ್ಟು ರಕ್ತದ ಒತ್ತಡ, ಅಂದರೆ ಬಿ ಪಿ ಅಂತ ಹೇಳ್ತೇವೆ ನಾವು. ಆ ಬಿ ಪಿಯನ್ನು ಕಂಟ್ರೋಲ್ದಲ್ಲಿಡುವಂಥ ಕೆಲಸ ನಾವು ಪ್ರತಿನಿತ್ಯ ಯೋಗದಿಂದ ಮಾಡ್ತೀವಿ. ಆದರೆ ಪ್ರತ್ಯೇಕವಾಗಿ ಅಂದರೆ ಈ ಬಿ ಪಿಗೆ ಸಂಬಂಧಪಟ್ಟ ಕೆಲವೊಂದು ಆಸನ ಪ್ರಾಣಾಯಾಮಗಳು ಮಾಡೋದ್ರಿಂದ ನಾವು ಬೇರೆ ಸಹಿತ ಈ ಬಿ ಪಿ ರೋಗವನ್ನು ನಾವು ನಿವಾರಿಸಿಕೊಳ್ಬೋದು. ಸ್ನೇಹಿತರೆ, ಈ ರೋಗ ನಮಗೆ ದಿನಗಳಂತೆ ಬಂದಂತಹದ್ದು, ಒಮ್ಮೆ ಬಂದಿದ್ದಲ್ಲ. ಇನ್ನೊಂದು ವಿಷಯ ಅಂದರೆ ಎಲ್ಲರಿಗೂ ಬಿ ಪಿ ಇರುತ್ತೆ, ಆದರೆ ನಮಗೆ ಒಬ್ಬೊಬ್ಬರು ಬಿ ಪಿ ಇದೆಯಪ್ಪ ಅಂದರೆ ಅದು ಹೆಚ್ಚಾಗಿರುತ್ತೆ ಇಷ್ಟೇ. ಅದು ಕ್ರಮೇಣ ನೀವು ಯಾವುದೇ ವೈದ್ಯಾಧಿಕಾರಿಗಳಲ್ಲಿ ಕಡೆಗೆ ಹೋದರೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಗೆ ಗುಳಿಗೆ ಕೊಡ್ತಾರ, ಇಂತಿಷ್ಟು ಎಮ್ ಜಿ ಅಂತಂದ ಗುಳಿಗೆ ಕೊಡ್ತಾರ. ಆ ಗುಳಿಗೆ ನಿಮ್ಮನ್ನು ಆ ದಿನವಿಡೀ ಪೂರ್ತಿ ಎಲ್ಲ ನಿಯಂತ್ರಣದಲ್ಲಿಡುವಂಥ ಕೆಲಸ ಆ ಗುಳಿಗೆ ಮಾಡ್ತದೆ. ಹಾಗೆ ನಾವು ಆದರೆ ಯಾವುದೇ ವೈದ್ಯಾಧಿಕಾರಿಗಳು ನಿಮಗೆ ಈ ಬೇರೆ ಸಹಿತವಾಗಿ ಈ ರೋಗವನ್ನು ಹೋಗಲಾಡಿಸುವಂಥ ಕೆಲಸವನ್ನು ಅಥವಾ ಯಾವುದೇ ಗುಳಿಗೆಯನ್ನು, ಯಾವುದೇ ಟ್ರೀಟ್ಮೆಂಟನ್ನು ನಿಮಗೆ ಕೊಡಲಾರರು. ಈ ಯೋಗದಲ್ಲಿ ಮಾತ್ರ ನಾವು ಈ ಬೇರೆ ಸಹಿತವಾಗಿ ನಮ್ಮ ಬಿ ಪಿ ರೋಗವನ್ನು ನಾವು ನಿವಾರಿಸಿಕೊಳ್ತೀವಿ. ಅದು ಹೇಗೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ಒಂದು ವಿಶೇಷ ಸೂಚನೆ ಏನಂದರೆ, ಯಾವುದೇ ಪ್ರಾಣಾಯಾಮ ಆಸನ ಮಾಡಕತ್ತೀವಿ ನಾವು, ಹೇಗೆಲ್ಲ ಮಾಡ್ತಾ ಇದ್ದೀವಿ, ನಮ್ಗೆ ಈಗ ಆರಾಮಾಗ್ಯದ ಅಂತಂದು ತಿಳ್ಕೊಂಡು ನೀವು ಗೋಳಿ ತಿಂತಾ ಇದ್ದೀರಿ ಅಂದರೆ, ನೀವು ಎಷ್ಟು ಎಮ್ ಜಿ ಗೋಳಿ ತಿಂತಾ ಇದ್ದೀರಿ ಅದನ್ನು ತಿಂತಾನೆ ಇರಬೇಕು. ಅಂದರೆ ಒಂದು 6 ತಿಂಗಳ ತನಕ ಆದರೂ ಈ ಗೋಳಿಯನ್ನು ತಿನ್ನಿ. ಮತ್ತು ಈ ಯೋಗಾಸನದಲ್ಲಿ ಬರುವಂಥ ಪ್ರಾಣಾಯಾಮಗಳನ್ನ, ಆಸನಗಳನ್ನು ನಾವು ಈಗ ಮುಂದೆ ಹೇಳ್ತಾ ಇದ್ದೀವಿ. ಅದರ ಪ್ರಕಾರ ನೀವು ಮಾಡ್ತಾ ಇದ್ದೀರಿ ಅಂದರೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ. ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡೋಣ ಸ್ನೇಹಿತರೆ. ಈಗಿರುವಂಥ ಲೈಫ್ ಸ್ಟೈಲ್ ಚೇಂಜ್ ಆಗಲಿ, ತಿನ್ನುವ ಆಹಾರದಲ್ಲಿ ಕೂಡ ನಾವು ಚೇಂಜ್ ಮಾಡ್ತಾ ಇರಬೇಕು. ಅಂದರೆ ಮೆತ್ತಿ ಪಲ್ಯನ ಹೆಚ್ಚಾಗಿ ಸೇವಿಸುವಂಥದ್ದಾಗಬೇಕು. ಅದರ ಮತ್ತೆ ಮೆತ್ತಿ ಕಾಳನ್ನು ನಾವು ಏನು ಮಾಡಬೇಕ್ರಿ, ನಾವು ರಾತ್ರಿ ಮಲಗುವ ಮುಂಚೆ ಅವನ್ನು ನೆನೆ ಹಾಕಿಬಿಟ್ಟು ಬೆಳಗ್ಗೆ ಅದನ್ನು ತಿನ್ನೋದ್ರಿಂದ ನಾವು ಬಿ ಪಿಯನ್ನು ನಾರ್ಮಲ್ ಆಗಿ ಸ್ಥಿತಿಯಲ್ಲಿ ಇಟ್ಕೋಬೋದು. ಹಾಗೆ ನಾವು ಈಗಾಗಲೇ ಮಾಡ್ತಾ ಇರುವಂಥ ಆಸನ ಪ್ರಾಣಾಯಾಮಗಳಿಂದ ನಿಮಗೆ ಬಿ ಪಿ ನಿಮಗೆ ಕಮ್ಮಿ ಲೆವೆಲ್ ಇದೆ ಅಂತ ಹೆಂಗೆ ತಿಳ್ಕೊರೋದು ಅಂತ ಅನ್ನೋದನ್ನು ಒಂದು ಸ್ವಲ್ಪ ನೋಡೋಣ. ಅಂದರೆ ಈಗ ನಮಗೆ ಆರಾಮ ಅನಿಸ್ತಾ ಇದೆ, ಹಾಗೆ ನಾವು ಗುಳಿಗೆಯನ್ನು ತೊಗೊಂಡಿದ್ದೀವಿ. ಗುಳಿಗೆ ತೊಗೊಂಡು ಕೂಡಲೇ ನಮಗೇನಾಗತ್ತೆ ರೀ, ಮತ್ತು ಬಿ ಪಿ ಹೆಚ್ಚಾದಂತೆ ಅನಿಸ್ತಾ ಇದೆ. ಅಂದರೆ ನಿಮಗೆ ಕಂಟ್ರೋಲ್ದಲ್ಲಿ ಇದ್ದಾಗ ನೀವು ಗುಳಿಗೆ ತೊಗೊಂಡ್ರೆ ಏನಾಗುತ್ತೆ ಅನ್ನೋದು ಅದು, ಅಂದರೆ ನಿಮ್ಮ ರಿಸಲ್ಟ್. ನಾವು ಈ ರಕ್ತದ ಒತ್ತಡ ಸಲುವಾಗಿ, ಈ ಬಿ ಪಿ ಸಲುವಾಗಿ ಯಾವ್ಯಾವ ಪ್ರಾಣಾಯಾಮಗಳು ಮಾಡಬೇಕು, ಯಾವ್ಯಾವ ಆಸನಗಳನ್ನು ಮಾಡಬೇಕು ಎಂಬುದನ್ನು ನೋಡೋಣ. ಮೊದಲನೇದಾಗಿ ಹಲಾಸನವನ್ನು 5 ಬಾರಿ ಆದರೂ ಮಾಡಲೇಬೇಕು. ಇನ್ನು ಜಾನು ಶೀರ್ಷಾಸನ ಒಂದು 10 ಬಾರಿ ಆದರೂ ಈ ಜಾನು ಶೀರ್ಷಾಸನ ಮಾಡಿ. ಹಾಗೆ ಪಶ್ಚಿಮೋತ್ತಾಸನ, ವೀರಾಸನ, ಪದ್ಮಾಸನ
10ರಿಂದ 20 ನಿಮಿಷ ಪದ್ಮಾಸನದಲ್ಲಿ ಕೂತ್ಕೊಂಡು ಆ ಪ್ರಾಣಾಯಾಮಗಳನ್ನು ಮಾಡಿ, ಮತ್ತು ವೀರಾಸನ ಮಾಡಿ. ವೀರಾಸನದಲ್ಲಿ ಕಮ್ಮಿ ಅಂದರೆ ಒಂದು 5 ನಿಮಿಷ ಆದರೂ ಕೂಡ ನಾವು ಅದರಲ್ಲಿ ಕೂತ್ಕೊಳ್ಳೋಣ. ಇನ್ನು ತ್ರಿಕೋನಾಸನ ಒಂದು 20 ಬಾರಿ ಮಾಡೋಣ. ಹಾಗೆ ಭುಜಂಗಾಸನ ಒಂದು 20 ಬಾರಿ. ಅರ್ಧ ಕಟಿಕ ಚಕ್ರಾಸನ ಮಾಡೋಣ, ಅದು ಒಂದು 20 ಬಾರಿ ಮಾಡೋಣ. ಹಾಗೆ ನಾಡಿ ಶೋಧ ಪ್ರಾಣಾಯಾಮ ಮಾಡೋಣ, ಒಂದು 20 ನಿಮಿಷ ನಾಡಿ ಶೋಧ ಪ್ರಾಣಾಯಾಮ ಮಾಡಬೇಕಾದ್ರೆ ನೀವು ಪದ್ಮಾಸನಲ್ಲಿ ಕೂತ್ಕೊಂಡು ಮಾಡ್ಬೋದು. ಅಂದರೆ 2 ಆಗುತ್ತೆ, ನಾಡಿ ಶೋಧ ಪ್ರಾಣಾಯಾಮ ಆಗುತ್ತೆ ಮತ್ತು ವೀರಾಸನ ಅಥವಾ ಪದ್ಮಾಸನ ಕೂಡ ಆಗುತ್ತದೆ. ಇನ್ನು ಉಜ್ಜಯಿ ಪ್ರಾಣಾಯಾಮವನ್ನು ಮಾಡಿ 20 ನಿಮಿಷ. ಹಾಗೆ ಚಂದ್ರ ಅನುಲೋಮ ವಿಲೋಮ ಮಾಡೋಣ. ಅನುಲೋಮ ವಿಲೋಮ ಮಾಡಿ ಒಂದು 10 ನಿಮಿಷ ಮಾಡಿ ಅನುಲೋಮ ವಿಲೋಮನ. ಶೀತಲೆ ಪ್ರಾಣಾಯಾಮವನ್ನು ಮಾಡಿ ಒಂದು 10 ಬಾರಿ. ಹಾಗೆ ಚಂದ್ರಭೇದಿ ಅಷ್ಟೇ ಮಾಡಿ, ಸೂರ್ಯಭೇದಿ ಬೇಡ. ಚಂದ್ರಭೇದಿಯನ್ನು ಒಂದು 5 ನಿಮಿಷ ಆದರೂ ಚಂದ್ರಭೇದಿ ಮಾಡಿ. ಕೊನೆಯದಾಗಿ ಬರುವಂಥದ್ದು ಶವಾಸನ ಮಾಡಿ. ಈಗ ಸ್ನೇಹಿತರೆ, ಪ್ರತಿಯೊಂದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ನಾ 1 ಸಲ ಅಥವಾ 2 ಸಲ ಮಾಡಿ ತೋರಿಸ್ತೀನಿ. ನೀವು ಅದನ್ನು ಎಷ್ಟು ಹೇಳಿದ್ದೀನಿ ಅಷ್ಟು ಸಲ ಮಾಡಿ ಮತ್ತು ಅದರ ಪೂರ್ತಿ ಲಾಭ ಪಡೆದುಕೊಳ್ಳಿ. ಮತ್ತೊಮ್ಮೆ ವಿಶೇಷ ಸೂಚನೆಗಳೊಂದಿಗೆ ಹೇಳ್ತಾ ಇದ್ದೀನಿ, ನೀವು ತಿನ್ನುವಂಥ ಗೋಳಿಯನ್ನು ಬಿಡಬೇಡಿ. ನಿಮ್ಮ ವೈದ್ಯಾಧಿಕಾರಿಗಳನ್ನು ಮತ್ತೊಮ್ಮೆ ನೀವು BP ಎಷ್ಟಿದೆ ಅಂತ ಚೆಕ್ ಮಾಡಿ. ಈಗ ಕಡಿಮೆ ತೋರಿಸ್ತಾ ಇದೆ, ಈಗ ಲೆವೆಲ್ ಇದೆ ಅನ್ನೋದು ನಿಮಗೆ ಕನ್ಫರ್ಮ್ ಆದಮೇಲೆ ನಿಮ್ಮ ಡಾಕ್ಟರ್ ವೈದ್ಯಾಧಿಕಾರಿನ ಭೇಟಿ ಆಯಿತು ಅಂದರೆ ನಿಮ್ಗೆ MG ನೀವೇನು ತಗೋತಾ ಇದ್ದೀರಿ ಅದಕ್ಕಿಂತ ಕಡಿಮೆ MGಯ ಗುಳಿಗೆಯನ್ನು ಚೇಂಜ್ ಮಾಡಿ ಕೊಡ್ತಾರೆ. ಅದ ನಂತರ ಮತ್ತೊಂದು ಸ್ವಲ್ಪ MG ಕಡಿಮೆ ಆದ ಗುಳಿಗೆಯನ್ನು ಚೇಂಜ್ ಮಾಡಿ ಕೊಡ್ತಾರೆ. ಹೀಗೆ ಕಡಿಮೆ ಆಗ್ತಾ ಕ್ರಮೇಣವಾಗಿ ನಾವು 1 ವರ್ಷ 2 ವರ್ಷ ತೆಗೆದುಕೊಳ್ಳುತ್ತೆ ಈ ಪೂರ್ತಿ ಬೇರು ಸಹಿತ ಹೋಗಬೇಕಾದ್ರೆ. ಆದರೆ ನಾವು ಪ್ರತಿನಿತ್ಯ ಇದನ್ನು ಮಾಡೋದನ್ನು ಬಿಡೋ ಹಾಗಿಲ್ಲ. ಆಹಾರ ಕ್ರಮವು ಒಳ್ಳೆಯದಾಗಿರಲಿ. ಯಾವುದೇ ರೀತಿ ಬೇಡವಾದ ಆಹಾರವನ್ನು ತಿನ್ನಬೇಡಿ. ಅಂದರೆ ಜಂಕ್ ಫುಡ್ ಅದಕ್ಕೆ ಬರ್ಬೋದು. ನಾವು ಈಗ ವಡಾಪಾವ್ ತಿಂತೀವಲ್ರಿ, ಇಂಥವೆಲ್ಲ ನಾವು ಅವನ್ನ ತ್ಯಜಿಸಲೇಬೇಕು. ಹಾಗಾದರೆ ಮಾತ್ರ ನಾವು ಇದನ್ನು ಕೊಲೆಸ್ಟ್ರಾಲನ್ನು ಕೊಲೆಸ್ಟ್ರಾಲ್ ನಮ್ಗೆ ಎಷ್ಟು ಕಮ್ಮಿ ಆಗ್ತದ ಅದು ನಮ್ಮ ರಕ್ತದೊತ್ತಡ ಲೆವೆಲ್ ಬರ್ತದ. ಸ್ನೇಹಿತರೆ, ಈಗ ನೋಡೋಣ ನಾವು ಕೆಲವೊಂದು ಆಸನಗಳನ್ನ ಹೇಗೆ ಮಾಡೋಣ, ಪ್ರಾಣಾಯಾಮಗಳನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿ. ಈಗ ತ್ರಿಕೋನಾಸನ ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ತ್ರಿಕೋನಾಸನ ಮಾಡೋಣ. ತ್ರಿಕೋನಾಸನ ಮೊದಲನೇದಾಗಿ ಬಲಗೈಯಿಂದ ಎಡಗಾಲಕ್ಕೆ ಟಚ್ ಮಾಡಿ, ಎಡಹಸ್ತವನ್ನು ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ನಡಕ್ಕೆ ಇಷ್ಟ ಆಗಲಿ. ಹೀಗೆ ಅದರ ವಿರುದ್ಧ ದಿಕ್ಕಿನಲ್ಲಿ, ಅಂದರೆ ಎಡಹಸ್ತ ಬಲಪಾದ ಪೂರ್ತಿ. ಇದು ತ್ರಿಕೋನಾಸನ ಅಂತಾರ. ಇದನ್ನು ನಾವು 20 ಬಾರಿ ಇದನ್ನು ಮಾಡಿ. ಇದಕ್ಕೆ ಏನಂತಾರೆ ಇನ್ನೊಂದ್ಸಲ ತ್ರಿಕೋನಾಸನ 20 ಬಾರಿ ಮಾಡಿ. ಸ್ನೇಹಿತರೆ, ಹಾಲಾಸನವನ್ನು 5 ಬಾರಿ ಆದ್ರೂ ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದು ನೋಡೋಣ. 2 ಕಾಲುಗಳು ನೇರವಾಗಿ ಇಟ್ಕೊಳ್ಳಿ, ಪೂರ್ತಿಯಾಗಿ ನೇರವಾಗಿ. ಇನ್ನೊಂದ್ಸಲ ನೋಡಿ. ಈ ರೀತಿ
ಹಲಾಸನವನ್ನು 5 ಬಾರಿ ಆದರೂ ನಾವು ಮಾಡಬೇಕು. ಸ್ನೇಹಿತರೆ, ಎರಡನೇದಾಗಿ ಜಾನು ಶಿರ್ಷಾಸನ. ಜಾನು ಶಿರ್ಷಾಸನ ಹೇಗೆ ಮಾಡೋದನ್ನು ನೋಡೋಣ. 2 ಪಾದಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಹೊರಗೆ ಹಾಕಿ, 2 ಪಾದವನ್ನು ಎಷ್ಟು ಸಾಧ್ಯವೋ ಅಷ್ಟು ಹೊರಗೆ ಹಾಕಿ, ಎಡ ಪಾದವನ್ನು ಕ್ಯಾಚ್ ಮಾಡಿ, ಎಡವ ಪಾದವನ್ನು ಕ್ಯಾಚ್ ಮಾಡಿ ಉಸಿರು ಹೊರಗೆ ಹಾಕಿ ಮೊಣಕಾಲು ಮೂಗು ಹಚ್ಚೋಣ. ಈಗ ಬಲ ಪಾದ ಕ್ಯಾಚ್ ಮಾಡಿ ಉಸಿರು ಹೊರಗೆ ಹಾಕಿ ಮೊಣಕಾಲು ಮೂಗು ಹಚ್ಚೋಣ. ಮೊಣಕಾಲು ನೇರವಾಗಿರಲಿ. ಈ ರೀತಿ ಈ ಜಾನು ಶಿರ್ಷಾಸನವನ್ನು ಮಾಡಬೇಕು. ಜಾನು ಶಿರ್ಷಾಸನವನ್ನು 10 ಬಾರಿ ಆದರೂ ಮಾಡಿ. ಸ್ನೇಹಿತರೆ, ಪಶ್ಚಿಮೋತ್ತಾಸನ. ಪಶ್ಚಿಮೋತ್ತಾಸನ ಹೇಗೆ ಮಾಡಬೇಕಂತ ನೋಡೋಣ. ಈಗ 2 ಕಾಲುಗಳ ಕ್ಯಾಚ್ ಮಾಡಿ ಉಸಿರು ಹೊರಗೆ ಹಾಕಿ ಮೊಣಕಾಲು ಮೂಗು ಹಚ್ಚಿ ಇದು ಪಶ್ಚಿಮೋತ್ತಾಸನ. ಇದನ್ನು 10 ಬಾರಿ ಆದರೂ ಮಾಡಿ. ವೀರಾಸನ ಹೇಗೆ ಮಾಡೋದಂತ ನೋಡೋಣ ಸ್ನೇಹಿತರೆ. ವೀರಾಸನದ ಪೈಲ ನೀವು ವಜ್ರಾಸನದ ಕೂತ್ಕೊಳ್ಳಿ. ವಜ್ರಾಸನದಲ್ಲಿ ಕೂತ್ಕೊಂಡಿದ್ದೀವಿ. ತದನಂತರ 2 ಪಾದಗಳನ್ನು ಸ್ವಲ್ಪ ಹೊರಗೆ ಹಾಕಿ, 2 ಪಾದಗಳನ್ನ ಸ್ವಲ್ಪ ಹೊರಗೆ ಹಾಕಿ ನಿಧಮ ಪೂರ್ತಿಯಾಗಿ ನೆಲಕ್ಕೆ ತಾಗಲಿ. ನಿಧಮ ಪೂರ್ತಿಯಾಗಿ ನೆಲಕ್ಕೆ ತಾಗಲಿ. ಈ ರೀತಿ ನೀವು 5 ನಿಮಿಷ ಆದರೂ ಇದರಲ್ಲಿ ಕೂತ್ಕೊಳ್ಳೋ ಪ್ರತಿದಿನ ರೂಢಿ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸ್ನೇಹಿತರೆ, ಮುಂದಿನ ಆಸನ ಪದ್ಮಾಸನ. ಪದ್ಮಾಸನ ಹೇಗೆ ಮಾಡೋದು ನೋಡಿ. ಬಲಪಾದ ಹಾಗೆ ಎಡಪಾದನ ಮೀಗೆ ತಗೊಳ್ಳಿ. ಈ ರೀತಿ 2 ಕಾಲುಗಳು ಬರಲಿ. ಇಷ್ಟಾದ ಮುದ್ರೆಯಲ್ಲಿ ಕೂತ್ಕೊಂಡು ಯಾವುದೇ ಪ್ರಾಣಾಯಾಮವನ್ನು ನಾವು ಮಾಡ್ಬೋದು. ಸ್ನೇಹಿತರೆ, ಹೊಟ್ಟೆ ಮೇಲೆ ಮಲ್ಕೊಳ್ಳಿ. 2 ಪಾದ ಪೂರ್ತಿಯಾಗಿ ಕೂಡಿರಲಿ. ಹಾಗೆ 2 ಹಸ್ತ ಮುಂದೆ ಬಿಡಿ. ಭುಜಂಗಾಸನ ಮಾಡ್ತಾ ಇದ್ದೀವಿ. ಪೂರ್ತಿಯಾಗಿ ಆಕಾಶತ್ತ ಮುಖ ಇರಲಿ. ಸಾಧಾರಣ ಉಸಿರಾಟದಿಂದಿರಲು ಪ್ರಯತ್ನ ಮಾಡಿ. ಸಾಧಾರಣ ಉಸಿರಾಟದಿಂದಿರಲು ಪ್ರಯತ್ನ ಮಾಡಿ. ಇದು ಭುಜಂಗಾಸನ. ಇದನ್ನು ನೀವು 20 ಬಾರಿ ಆದರೂ ಮಾಡಿ. ಸ್ನೇಹಿತರೆ, ಮುಂದಿನ ಆಸನ ಅರ್ಧ ಕಟಿಕ ಚಕ್ರಾಸನ. ಯಾವ ರೀತಿ ಮಾಡಿ. 2 ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳೋಣ. ಹಾಗೆ ಪೂರ್ತಿ ಹಿಂದೆ ಹೋಗಿ ಮತ್ತೆ ಮೇಲೆ ಬನ್ನಿ. ಉಸಿರು ತಗೋತಾ ಇನ್ನೊಂದ್ಸಲ ಉಸಿರು ಹೊರಗೆ ಹಾಕಿ ಮಾಡಿ ಅರ್ಧ ಕಟಿಕ ಚಕ್ರಾಸನ. ಸ್ನೇಹಿತರೆ, ಈಗ ಪ್ರಾಣಾಯಾಮಗಳು ನೋಡೋಣ. ಪ್ರಾಣಾಯಾಮಗಳಲ್ಲಿ ಮೊದಲನೇದಾಗಿ ನಾಡಿ ಶೋಧ ಪ್ರಾಣಾಯಾಮಗಳನ್ನ ಮಾಡೋಣ. ನಾಡಿ ಶೋಧ ಪ್ರಾಣಾಯಾಮನ ಮಾಡೋಣ. ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ಉಸಿರು ದೀರ್ಘವಾಗಿ ತೆಗೆದುಕೊಳ್ಳಿ. 5 ಸೆಕೆಂಡ್ ಅಡ್ಡ ತೆಗೆದುಕೊಳ್ಳಿ. ಮತ್ತೆ 10 ಸೆಕೆಂಡ್ ಹಿಡಿದಿಡೋಣ. 10 ಸೆಕೆಂಡ್ ಉಸಿರನ್ನ ಹಿಡಿದಿಟ್ಟಿದ್ದೀವಿ, ಕುಂಭಕ ಮಾಡಿದ್ದೀವಿ. ಮತ್ತು ಬಲ ಮೂಗನ್ನು ಮುಚ್ತಾ ಇದ್ದೇವೆ. ಮತ್ತು 10 ಸೆಕೆಂಡ್ ಉಸಿರನ್ನ ಹೊರಗೆ ಹಾಕ್ತಾ ಇದ್ದೇವೆ. ಮತ್ತೆ ಅದೇ ಮೂಗಿನಿಂದ 5 ಸೆಕೆಂಡ್ ಉಸಿರನ್ನು ತಗೋತಾ ಇದ್ದೇವೆ. ಹಾಗೆ 10 ಸೆಕೆಂಡ್ ಹಿಡಿದಿಡ್ತಾ ಇದ್ದಾವೆ. ಬಲ ಮೂಗನ್ನು ಮುಚ್ತಾ ಇದ್ದೀವಿ.
ಎಡ ಮೂಗಿನಿಂದ ಉಸಿರನ್ನ 10 ಸೆಕೆಂಡ್ ಹೊರಗೆ ಹಾಕ್ತಾ ಇದ್ದೀವಿ. ಇದು ನಾಡಿ ಶೋಧ ಪ್ರಾಣಾಯಾಮ. ಇದನ್ನ ನಾಡಿ ಶೋಧ ಪ್ರಾಣಾಯಾಮವನ್ನು 20 ನಿಮಿಷ ಪ್ರತಿದಿನ ಮಾಡಬೇಕು, ಬೆಳಗ್ಗೆ ಮತ್ತು ಸಾಯಂಕಾಲ. ಸ್ನೇಹಿತರೆ, ಮುಂದಿನ ಪ್ರಾಣಾಯಾಮ ಉಜ್ಜಯಿ ಪ್ರಾಣಾಯಾಮ. ಉಜ್ಜಯಿ ಪ್ರಾಣಾಯಾಮನ ಹೇಗೆ ಮಾಡಬೇಕಂತ ನೋಡೋಣ. ಉಸಿರನ್ನು ಪೂರ್ತಿಯಾಗಿ ಹೊರಗೆ ಹಾಕೋಣ. ಉಸಿರನ್ನು ಪೂರ್ತಿಯಾಗಿ ಹೊರಗೆ ಹಾಕಿ ನಾವು ಗಂಟ್ಲನ್ನ ತರ್ಕುವಂಥ ಉಸಿರು ಒಳಗೆ ಹೋಗಬೇಕು. ಮಾಡಿ ನೋಡಿ ಒಂದ್ಸಲ. ಗಂಟ್ಲನ್ನು ತರ್ಕುವಂಥ ಉಸಿರ ಮೂಗಿನಿಂದ ಒಳಗೆ ಹೋಗಬೇಕು. ಮತ್ತು ಅದನ್ನು ಕುಂಭಕ್ ಮಾಡಬೇಕು. ಕುಂಭಕ್ ಮಾಡಿ ಮತ್ತು ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ಉಸಿರನ್ನು ಹೊರಗೆ ಹಾಕುವಂಥದ್ದು. ಇದು ಉಜ್ಜಯಿ ಪ್ರಾಣಾಯಾಮ. ಇದನ್ನು 20 ಬಾರಿ ಆದರೂ ಮಾಡಿ. ಶೀತಲೆ ಪ್ರಾಣಾಯಾಮ. ಮುಂದಿನ ಪ್ರಾಣಾಯಾಮ ಶೀತಲೆ ಪ್ರಾಣಾಯಾಮನ ಹೇಗೆ ಮಾಡ್ಬೇಕಂತ ನೋಡೋಣ. ನೆಲಗೆಯನ್ನು ಫೋಲ್ಡ್ ಮಾಡಿ, ಈ ಥರ ನೆಲಗಿ ಫೋಲ್ಡ್ ಮಾಡಿ ಉಸಿರು ತಗೊಳ್ಳಿ. ಒಳಗೆ ಉಸಿರು ತಗೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಇದ್ದೀವಿ. ನೆಲಗಿ ಫೋಲ್ಡ್ ಮಾಡ್ತಾ ಇದ್ದೇವೆ. ಇನ್ನೊಂದ್ಸಲ. ಉಸಿರು ಹಿಡಿದಿಡ್ತಾ ಇದ್ದೇವೆ, ಉಸಿರನ್ನ ಹೊರಗೆ ಬಿಡ್ತಾ ಇದ್ದೇವೆ. ಇದು ಶೀತಲೆ ಪ್ರಾಣಾಯಾಮ. ಇನ್ನು ಅನುಲೋಮ ವಿಲೋಮ ಪ್ರಾಣಾಯಾಮನ ಮಾಡೋಣ. ಅನುಲೋಮ ವಿಲೋಮ ಪ್ರಾಣಾಯಾಮನ ಹೇಗೆ ಮಾಡ್ಬೇಕು ನೋಡೋಣ. ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ದೀರ್ಘವಾಗಿ ಉಸಿರು ತಗೊಳ್ಳಿ. ಎಡ ಮೂಗಿನಿಂದ ದೀರ್ಘವಾಗಿ ಉಸಿರು ತಗೊಳ್ಳಿ. ಹಾಗೆ ಎಡ ಮೂಗನ್ನು ಮುಚ್ಚಿ ಬಲ ಮೂಗಿನಿಂದ ಉಸಿರನ್ನ ಹೊರಗೆ ಹಾಕಿ. ದೀರ್ಘವಾಗಿ ಉಸಿರು ಹೊರಗೆ ಹಾಕಿ. ಮತ್ತೆ ಬಲ ಮೂಗಿನಿಂದ ಉಸಿರನ್ನ ತಗೊಳ್ಳಿ. ಹಾಗೆ ದೀರ್ಘವಾಗಿ ತಗೊಳ್ಳಿ. ಮತ್ತೆ ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ಉಸಿರನ್ನ ಹೊರಗೆ ಹಾಕಿ. ಇದು ಅನುಲೋಮ ವಿಲೋಮ ಪ್ರಾಣಾಯಾಮ. ಇದರಲ್ಲಿ ಮಹತ್ವದಂದರೆ ಎಷ್ಟೊತ್ತು ತಗೊಂತಿದ್ದೀವಿ ಉಸಿರನ್ನ ಅಷ್ಟೊತ್ತನೇ ಹೊರಗೆ ಹಾಕಬೇಕು. ಚಂದ್ರಭೇದಿ ಪ್ರಾಣಾಯಾಮ. ಚಂದ್ರಭೇದಿ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು ನೋಡೋಣ. ಬಲ ಮೂಗನ್ನು ಮುಚ್ಚಬೇಕು. ಎಡ ಮೂಗಿನಿಂದ ಉಸಿರು ತಗೊಳ್ಳಿ. ಮತ್ತೆ ಅದ ಮೂಗಿನಿಂದ ಉಸಿರು ಬಿಡಿ. ಉಸಿರನ್ನ ದೀರ್ಘವಾಗಿ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ. ಈ ಥರ ನಾವು 10 ನಿಮಿಷ ಮಾಡಿ. ಸ್ನೇಹಿತರೆ, ಕೊನೆಯದಾಗಿ ಶವಾಸನ. ಶವಾಸನದಲ್ಲಿ ಪೂರ್ತಿಯಾಗಿ ದೇಹ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ, 2 ಕೈಗಳು ಆಕಾಶಮುಖವಾಗಿರಲಿ, 2 ಕೈಗಳು ದೇಹದ ಹತ್ರನೇ ಇರಲಿ. ಈ ಥರ ಪೂರ್ತಿಯಾಗಿ ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿ, ಪೂರ್ತಿ ದೇಹ ರಿಲ್ಯಾಕ್ಸ್ ಆಗಲಿ. ಹೀಗೆ ನಾವು 10 ರಿಂದ 15 ನಿಮಿಷ ಶವಾಸನದಲ್ಲಿ ಕೊನೆಯದಾಗಿರೋಣ. ಸ್ನೇಹಿತರೆ, ಈ ಪ್ರಾಣಾಯಾಮ ಮತ್ತು ಆಸನಗಳನ್ನು ಕರೆಕ್ಟಾಗಿ ತಿಳಿಲಿಲ್ಲ ಅಂದರೆ ಮತ್ತೊಮ್ಮೆ ವಿಡಿಯೋ ನೋಡಿ ಮಾಡಿ. ತಪ್ಪಾಗಿ ಮಾಡಬೇಡಿ ದಯವಿಟ್ಟು. ಹಾಗೆ ಪೂರ್ತಿಯಾಗಿ ಕನ್ನಡದಲ್ಲಿ ಈ ನಮ್ಮ ಯೋಗ ಅಭ್ಯಾಸದ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.